ಧಾರವಾಡ ಜಿಲ್ಲೆಯ ಹೊರವಲಯದಲ್ಲಿಂದು ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ ಅವರು ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ತಾವು ಪ್ರಚಾರ ಕಾರ್ಯಕ್ಕೆ ತೆರಳುವುದಾಗಿಯೂ ತಿಳಿಸಿದ್ದಾರೆ. ತಾವು ಸ್ಟಾರ್ ಕ್ಯಾಂಪೇನರ್ ಆಗಿರುವುದರಿಂದ ಪಕ್ಷದ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಅಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷವು ಗೆಲ್ಲಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪದವೀಧರ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಪಕ್ಷದೊಳಗಿನ ಅಸಮಾಧಾನ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ನಲ್ಲಿ ಲಿಂಬಿಕಾಯಿ ಅವರು ಸಕ್ರಿಯರಾಗಿದ್ದಾರೆ, ಹೀಗಾಗಿ ಅವರಿಗೆ ಟಿಕೆಟ್ ನೀಡಿರುವುದು ಸರಿಯಾಗಿದೆ ಎಂದು ಶಾಸಕರು ಸಮರ್ಥಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದರೆ ತಮಗೂ ಅವಕಾಶ ಸಿಗಬೇಕೆಂದು ಆಶಿಸುವೆ ಎಂದು ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದರೆ ತಾನು ಸಚಿವನಾಗುವೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ನ ನಿರ್ಧಾರವನ್ನ ಎದುರು ನೋಡುತ್ತಿರುವುದಾಗಿ ತಿಳಿಸಿದರು. ಇಬ್ಬರು ನಾಯಕರು ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ, ಇಬ್ಬರು ನಮ್ಮ ನಾಯಕರು ಎಂದು ಹೇಳಿದ ಅವರು, ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಹೈಕಮಾಂಡ್ನ ನಿರ್ಧಾರವೇ ಅಂತಿಮ ಎಂದು ತಿಳಿಸಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಆಗಿದೆ. ಬಸವರಾಜ್ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಸರ್ ಹೈಕಮಾಂಡ್ ಅಂತ ಹೇಳ್ತೀರಿ ಮತ್ತು ಚರ್ಚೆ ಚಾಲೂನೇ ಇರ್ತಾವ ಸರ್. ಡಿ ಕೆ ಶಿವರಾಜ್ ಚರ್ಚೆ ಮಾಡೋರು ನೀವು ಬಿಡಂಗಿಲ್ಲ, ನಮ್ಮನ್ನ ಕೆಬತ್ತೀರಿ ನೀವು ಸಣ್ಣಗೆ. ಅಲ್ಲ ಸರ್, ಮೇ ಎಂಡ್ ಒಳಗೆ ಏನೋ ಆಗುತ್ತೆ ಅನ್ನೋದು ನಮ್ ತಲೆಗಿರಂಗಿಲ್ಲ. ಡಿ ಕೆ ಶಿವರಾಜ್ ಒಂದ್ಸಲ ಸಿಎಂ ಆಗ್ಬೇಕಂತ ನಿಮ್ಮ ಮನಸ್ಸಿನಾಗ ಇರ್ಬೋದು ಸರ್. ಇಬ್ರು ನೋಡ್ರಿ ನಮ್ ಲೀಡರ್ಗಳು, ನಮ್ ಇಬ್ರು ಲೀಡರ್ಗಳು ಅವರು ಆ ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡ್ಯಾರ. ಸಿದ್ದರಾಮಯ್ಯ ಸಾಹೇಬ್ರು ಕೆಲಸ ಮಾಡ್ಯಾರ. ಅದನ್ನ ನಮ್ಮ ಹೈಕಮಾಂಡ್ ಇರುತ್ತೆ, ಇಬ್ರು ಕೇಳ್ತಾರ. ನಾವು ಅದ್ರ ಬಾಳ್ ಮಾತಾಡಕ್ ಸಣ್ಣವ್ರನ್ನಲ್ಲ. ನಾಡ್ದಿಂದ ನಾನು ಹೋಗ್ತೇನೆ, ನಾನು ಸ್ಟಾರ್ ಕ್ಯಾಂಪೇನ್ ಇದ್ದೀನಿ. ನಾಡ್ದಿಂದ ಹೋದ್ರೆ ಕಂಟಿನ್ಯೂ ಆದ ಕ್ಷೇತ್ರದಲ್ಲಿ ಸರ್ ಈ ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಪೈಲ್ವಾನ್ರಾಗ ನೀವು ತಗೊಂಡ್ರು ಸರ್ ಅವ್ರಿಗೂ ಅಪೇಕ್ಷೆ ಇರುತ್ತೆ. ಆಮ್ಯಾಗ ಅವರು ಆಕಾಂಕ್ಷಿಗಳಿದ್ರು ಕೇಳ್ತಾರ ಪಕ್ಷದಾಗ. ಹಂಗಾಗಿ ಒಂದ್ಸಲ ಅಲ್ಲಿ ನಮ್ ಜಬ್ಬಾರ್ ಅವ್ರನ್ನ ದಾವಣಗೆರೆಯಿಂದನೇ MLC ಮಾಡಿದ್ದ ಆ ಕ್ಷೇತ್ರಕ್ಕೆ ಅನ್ಯಾಯ ಆಗೈತೆ ಅನ್ನೋ ಸಲುವಾಗಿ MLC ಮಾಡಿದ್ದು ಜಬ್ಬಾರ್ ಅವ್ರನ್ನ ಅಲ್ಲಿಂದ MLC ಮಾಡಿದ್ರು. ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡಿದ್ರು. ಬಸವರಾಜ್ ಗುರ್ಕಾರ್ ಅವ್ರಿಗೆ ಕೊಟ್ಟಿತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಗುರ್ಕಾರ್ ಅವ್ರಿಗೆ. ಯಾಕಂದ್ರೆ ಹಿಂದೆ ಅವರು ಅಲ್ಲಿ MLC ಇದ್ದಂತವ್ರು. ಅವ್ರ ಪಕ್ಷ ಬಿಟ್ಟು ಬಂದ್ರು. ಬಟ್ ನಮ್ಮ ಪಕ್ಷದಾಗ ಈಗ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಕತ್ತಾರ. ಯಾಕಂದ್ರೆ ಹಿಂದೆ ಆ ಕ್ಷೇತ್ರದಾಗ ಅವ್ರು ಕೆಲಸ ಮಾಡದಂತವ್ರು ಲಿಂಬಿಕ್ ಅವರು. ಇಲ್ಲಿಂದ ಕೊಟ್ಟಿದ್ದೇನ್ ತಪ್ಪಲ್ಲ. ಲಾಸ್ಟ್ ಟೈಮ್ ಅವ್ರಿಗೆ ಸಿಕ್ಕಿರ್ಲಿಲ್ಲ ಸರ್ ಟಿಕೆಟ್. ಗುರ್ಕಾರ್ ಅವರು ಪಕ್ಷೇತರ ನಿಂತಿದ್ರು ಸರ್. ಅಲ್ಲಿ ಪಕ್ಷೇತರಲ್ಲ, ಲಾಸ್ಟ್ ಟೈಮ್ ಗುರ್ಕಾರ್ ಅವ್ರಿಗೆ ನಾವು ಶಿಕ್ಷಕರ ಇದರಿಂದ ಅವ್ರನ್ನ ಕ್ಷೇತ್ರದಿಂದ ಅವ್ರಿಗೆ ಟಿಕೆಟ್ ಕೊಟ್ಟು ಪದವೀಧರ ಕ್ಷೇತ್ರಕ್ಕೆ ಅವರು ಪಕ್ಷೇತರ ನಿಂತಿದ್ರು ಸರ್. ಇರ್ಬೋದು. ಬಟ್ ಅವ್ರು MLC ಇದ್ದಂತವ್ರಲ್ಲ ಆ ಕ್ಷೇತ್ರಕ್ಕೆ. ಹಂಗಾಗಿ ಯೋಗ್ಯ ಅಂತ ಅಭ್ಯರ್ಥಿ, ನಮ್ಮ ಅಭ್ಯರ್ಥಿ ಇದ್ರೊಳಗೆ ಯಾವ ಪ್ರಶ್ನೆ ಇಲ್ಲ. ಯೋಗ್ಯ ಆದಂತ ಅಭ್ಯರ್ಥಿ ಅವ್ರು ಈ ಸಲ ಗೆಲ್ತಾರ. ಎಚ್ ಕೆ ಪಾಟೀಲ್ ಅವ್ರಿಗೆ ಸೋಲಿಸಿ ನಿಂಬಿಕಾಯಿ ಅವರು MLC ಆಗಿದ್ರು ಸರ್. ಪಕ್ಷೇತರ ಈಗ ಪಾಟೀಲ್ ಅವ್ರ ಏನಾದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಸಂಬಂಧ ಸರ್. ನಮ್ಮ ವಿರುದ್ಧ ಸೋತ ನಮ್ಮ ಪಕ್ಷದಾಗ ಬಂದ್ರೆ ಮುಗೋದು ನಮ್ಮವ್ರು. ಹಿಂದೆ ನಾವು ಎಲೆಕ್ಷನ್ ಏನೋ ಮಾಡಿ ಮತ್ ನಾನು ಪಕ್ಷೇತರ ಗೆದ್ದಿದ್ದೆ MLA. ಹೊಳೆ ಮತ್ ಕಾಂಗ್ರೆಸ್ ನನ್ ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಪಕ್ಷದವಷ್ಟು ನನಗಷ್ಟು ಕಾಂಗ್ರೆಸ್ನವರು ವಿರುದ್ಧ ಮಾಡಿದ್ರು. ಮೊದ್ಲು ನಾನು ಪಕ್ಷೇತರ MLA ಇದ್ದಾಗ ಆದ್ರೂ ಗೆದ್ದಿದ್ದೆ ನಾ. ಆದ್ರ ಹೊಳೆ ನಾ ಗೆದ್ದಿದ್ ಮತ್ತಷ್ಟು ಕಾಂಗ್ರೆಸ್ ಪಾರ್ಟಿಯಾಗಿ ಹಳೇ ಮುಖಂಡರುಗಳಿದ್ರು ಅಷ್ಟು ನನ್ನ ಜೊತೆ ಅದಾರ್ಲಿ ಅವ್ರು. ಅವೆಲ್ಲ ಹಂಗಲ್ಲ. ಪಕ್ಷ ನಾವು ಒಂದೊಂದ್ಸಲ ಅಸಮಾಧಾನ ಆಗಿ ಹೋಗಿರ್ತೇವೆ ಹೊರಗೆ. ನಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ಆ ಟೈಮ್ನಾಗೆ ನಾ 23 ವರ್ಷದಿಂದ ಇಂಡಿಪೆಂಡೆಂಟ್ MLA ನಿಂತೆ. ಆಶೀರ್ವಾದ ಮಾಡಿ ಅದಕ್ಕೆ